ದಿನಗೂಲಿ ನೌಕರರ ಹೋರಾಟ ಕರ್ನಾಟಕದ ಧಾರವಾಡದಲ್ಲಿ ಪ್ರಾರಂಭವಾದಂಥ ಹೋರಾಟ ಇದು. ಈ ಹೋರಾಟಕ್ಕೆ 45 ವರ್ಷಗಳ ಇತಿಹಾಸ ಇದೆ. 45 ವರ್ಷಗಳ ಇತಿಹಾಸ ಕೆಲವೇ ನಿಮಿಷದಲ್ಲಿ ಹೇಳಬೇಕು ಅಂತಂದರೆ ಒಂದು ಸಾಹಸನೇ ಸರಿ. ಆದರೂ ಕೂಡ ಅತ್ಯಂತ ಸಂಕ್ಷಿಪ್ತವಾಗಿ ಅತ್ಯಂತ ಪ್ರಮುಖವಾದ ಘಟ್ಟಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ನಾನು ಧಾರವಾಡದಲ್ಲಿ LICಗೆ ನೌಕರನಾಗಿ ಬಂದಾಗಿನಿಂದ ಟ್ರೇಡ್ ಯೂನಿಯನ್ಸ್ ಕಾರ್ಮಿಕ ಸಂಘಟನೆಗಳನ್ನ ಕಟ್ಟೋದ್ರಲ್ಲಿ ನಿರತನಾದೆ. ಟೈವ್ಯಾಕ್ ಹೋರಾಟ ಅತ್ಯಂತ ಪ್ರಖ್ಯಾತವಾದಂಥ ಹೋರಾಟ. ಟೈವ್ಯಾಕ್ ಮ್ಯಾನೇಜ್ಮೆಂಟ್ ವಿರುದ್ಧ, ಅದು ವಾಲ್ಚಂದ್ ಏಜೆನ್ಸೀಸ್ ವಿರುದ್ಧ ಮಾಡಿದ ಹೋರಾಟ. ಆ ಎಲ್ಲ ಹಿನ್ನೆಲೆಯಲ್ಲಿ 1982 ಸುಮಾರಿಗೆ ನನ್ನನ್ನು ಭೇಟಿಯಾಗಲು ಕೆಲವೇ ದಿನಗೂಲಿ ನೌಕರರು ಬಂದರು. ಅಂದರೆ ಅವರು ಹೇಳಿದ್ದೇನು, ನಾವೊಂದು ಧಾರವಾಡ ಡಿಸ್ಟ್ರಿಕ್ಟ್ ಲಿಟರೇಟ್ ಡೈಲಿ ವೇಜ್ ಎಂಪ್ಲಾಯೀಸ್ ಅಸೋಸಿಯೇಷನ್, ನೋಡಿ ಹೆಸರು, ಧಾರವಾಡ ಜಿಲ್ಲೆ ಲಿಟರೇಟ್ ದಿನಗೂಲಿ ಅಂದರೆ ಸುಶಿಕ್ಷಿತ ದಿನಗೂಲಿ ನೌಕರರ ಸಂಘ ಅಂತ ಕಟ್ಕೊಂಡಿದ್ದೀವಿ, ತಾವು ಅದಕ್ಕೆ ಅಧ್ಯಕ್ಷರಾಗಬೇಕು ಅಂತ ಬಂದರು. ಅಪ್ಪ, ಸುಮ್ಮನೆ ಅಧ್ಯಕ್ಷರಾಗೋದಲ್ಲ, ನಿಮ್ಮ ಸಮಸ್ಯೆಗಳು ತಿಳ್ಕೊಂಡು ಆಮೇಲೆ ನಾನು ಅಧ್ಯಕ್ಷತೆ ಮಾಡ್ತೀನಿ ಇಲ್ಲೋ ಅದನ್ನು ಹೇಳ್ತೀನಿ ಅಂತ ಮಾತನ್ನು ನಾನು ಹೇಳಿದೆ. ಅವರೊಂದು ಸಭೆ ಕರೆದರು. ಹಿಸ್ಟಾರಿಕ್ ಮೀಟಿಂಗ್ ಅದು, ಹುಬ್ಬಳ್ಳಿಯ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಹಾಲ್ನಲ್ಲಿ, ಸಣ್ಣ ಹಾಲ್ ಅದು. ಆ ಹಾಲ್ನಲ್ಲಿ ಸಭೆ ಕರೆದರು. ಪ್ರಪ್ರಥಮ ಸಭೆಗೆ ಬಂದದ್ದು ಎಣಿಸಿ 13 ಜನ. ಅವ್ರ ಬೇಡಿಕೆ ಏನು, ನಮ್ಮ ದಿನಗೂಲಿನ 4 ಆಣೆ ಜಾಸ್ತಿ ಮಾಡಿಸ್ಬಿಡಿ ಸರ್, ಇದು ಅವ್ರ ಬೇಡಿಕೆ. ನನಗೆ ಕೆಟ್ಟ ಅನ್ನಿಸ್ತು. ನಾನು ಹೇಳಿದೆ, ನೀವು ಧಾರವಾಡ ಡಿಸ್ಟ್ರಿಕ್ಟ್ ಲಿಟರೇಟ್ ಲಿಟರೇಟ್ ಡೈಲಿ ವೇಜ್ ಎಂಪ್ಲಾಯೀಸ್ ಅಂತ ಸಂಘದ ಹೆಸರು ಇಟ್ಕೊಂಡಿದ್ದೀರಿ, ಈ ರಾಜ್ಯದಲ್ಲಿ ಕೇವಲ ಸುಶಿಕ್ಷಿತ ದಿನಗೂಲಿಗಳು ಅಷ್ಟೇ ಇದ್ದಾರೋ ಅಶಿಕ್ಷಿತರು ಇದ್ದಾರೋ ಅಂತ ಕೇಳಿದೆ. ಸರ್, ಅಶಿಕ್ಷಿತರೇ ಭಾಳ ಜನ ಇದ್ದಾರೆ ಅಂತಂದು. ಆಯ್ತಪ್ಪ, ನಾನು ಒಪ್ಕೊಳ್ತೀನಿ, ಆದರೆ ಒಂದು ಮಾತು ಕೊಡಬೇಕು ನೀವು, ರಾಜ್ಯಾದ್ಯಂತ ಈ ಸಂಘಟನೆಯನ್ನು ದಿನಗೂಲಿಯಲ್ಲಿ ಕೆಲಸ ಮಾಡುವಂತಹ ಸರ್ಕಾರಿ ನೌಕರರ ಎಲ್ಲರನ್ನೂ ಒಕ್ಕೂಟ ಮಾಡ್ತೀವಿ ಅಂತನೂ ನಿರ್ಣಯ ತಗೊಂಡು ಪಣ ತೊಟ್ಟರೆ ನಾನು ನಿಮ್ಮ ಸಂಘದ ಅಧ್ಯಕ್ಷತೆ ವಹಿಸ್ತೀನಿ ಅಂತ ಹೇಳಿದೆ. ಒಪ್ಕೊಂಡ್ರು. ಭಾಳ ಸ್ವಾರಸ್ಯಕರವಾದಂಥ ವಿಷಯ ಇದು. ಆಮೇಲೆ ಒಂದು ಕನ್ವೆನ್ಷನ್ ಕರೆದೆ ನಾನು ಹುಬ್ಬಳ್ಳಿಯಲ್ಲಿ, ಇದು 82ರಲ್ಲಿ ಕನ್ವೆನ್ಷನ್, ನಾರ್ತ್ ಕರ್ನಾಟಕ ಡೈಲಿ ವೇಜ್ ಎಂಪ್ಲಾಯೀಸ್ ಫೆಡರೇಷನ್ ಕಾನ್ಸೆಪ್ಟ್ ಕನ್ವೆನ್ಷನ್. ಈ ಕನ್ವೆನ್ಷನ್ಗೆ ಸಾಕಷ್ಟು ಜನ ಬಂದರು. ಉತ್ತರ ಕರ್ನಾಟಕದ ಬೇರೆ 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 ದಿನಗೂಲಿ ನೌಕರ ಸಂಘಟನೆಗಳೆಲ್ಲ ಕೂಡ ಬಂದರು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಒಂದೇ ಒಂದು ಸಾಲು ಹೇಳ್ತೀನಿ. ಒಬ್ಬ ಗ್ಯಾಂಗ್ಮನ್ ಅಂದರೆ ರಸ್ತೆಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಸರ್ಕಾರಿ ಕೂಲಿಕಾರ, ದಿ ಗ್ಯಾಂಗ್ಮನ್, ಅವನೊಂದು ಮಾತು ಹೇಳ್ದ, ಇವತ್ತಿಗೂ ಮರೆಯೋದಿಲ್ಲ ನನಗೆ. 82 ಅಂದರೆ ಎಷ್ಟು ವರ್ಷ ಆಯ್ತು ಈಗ? 45 ವರ್ಷಗಳಾಗ್ತಾ ಬಂತು. ಇವತ್ತೂ ಮರೆಯೋದಿಲ್ಲ ನಾನು. ಅವನೇನು ಹೇಳ್ದ ಗೊತ್ತೇನು? ಒಬ್ಬ ಗ್ಯಾಂಗ್ಮನ್, ಸರ್, ನಮ್ಮ ವರ್ಕ್ ಇನ್ಸ್ಪೆಕ್ಟ್ರ್ ಹೇಳ್ತಾನೆ, ನಿಮ್ಮ ಹಣೆ ಬರಹ ಬರೆಯುವಂಥ ಬ್ರಹ್ಮನೂ ನಾನು ಅಂತ ಹೇಳ್ತಾನೆ ಅಂತ. ವಿಚಾರ ಮಾಡಿ, ಒಬ್ಬ ವರ್ಕ್ ಇನ್ಸ್ಪೆಕ್ಟರ್ ಅಂದರೆ ಅತಿ ಸಣ್ಣ ಸರ್ಕಾರಿ ಅಧಿಕಾರಿ, ಅವ ದಿನಗೂಲಿ ನೌಕರರ ಹಣೆ ಬರಹ ಬರೆಯುವ ಬ್ರಹ್ಮ ಇವ. ಹೀಗಿತ್ತು ಚಿಂತನೆ. ಕನ್ವೆನ್ಷನ್ ಮಾಡಿದ್ವಿ. ಆಮೇಲೆ ನಾನು ರಕ್ಷಣೆ ವಿಚಾರ ಮಾಡಿದೆ, ಭಾಳ ಗಂಭೀರವಾಗಿ ವಿಚಾರ ಮಾಡಿ ಕಾನೂನು ಮೂಲಕ ಇವ್ರಿಗೆ ಯಾವ ರೀತಿಯಾದ ಪರಿಹಾರ ಮಾಡಬೇಕು, ಹೋರಾಟಗಳ ಮೂಲಕ ಯಾವ ರೀತಿ ಪರಿಹಾರಗಳನ್ನು ಒದಗಿಸಬೇಕು. ನಿಮ್ಗೆ ಹೇಳಬೇಕು ಅಂತಂದರೆ, ಮಾರ್ಕ್ಸ್ವಾದಿಯಾಗಿ ನಾನು
ಈ ಸಮಸ್ಯೆಯನ್ನು ಸೈದ್ಧಾಂತಿಕವಾಗಿ ವಿಚಾರ ಮಾಡಿದೆ. ಏನು ಸೈದ್ಧಾಂತಿಕವಾಗಿ? ಸರ್ಕಾರದಲ್ಲಿ ದುಡಿಯುವಂತಹ ಕನಿಷ್ಠ ದಿನಗೂಲಿ ನೌಕರರನ್ನು ಹಿಡ್ಕೊಂಡು ಗರಿಷ್ಠ ಹಂತದಲ್ಲಿ ಕೆಲಸ ಮಾಡುವಂತಹ ಒಬ್ಬ ಗ್ರ್ಯಾಜುಯೇಟ್ ಎಂಜಿನಿಯರ್ ಅಲ್ಲಿ ತನಕ ಎಲ್ಲರನ್ನೂ ಒಂದು ಸಂಘಟನೆಯಲ್ಲಿ ತಂದು ರಸ್ತೆ ಹೋರಾಟಗಳನ್ನು ಮಾಡುವುದರ ಜೊತೆಗೆ ಕಾನೂನು ಹೋರಾಟಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿಶಿಷ್ಟವಾದ ತೀರ್ಮಾನವನ್ನು ಕೈಗೊಂಡೆ. ಈ ತೀರ್ಮಾನ ಅತಿ ಮುಖ್ಯ. ನಾನು ವಿಚಾರ ಮಾಡಿದೆ, ಕಾನೂನು ಹೋರಾಟವನ್ನು ಮಾಡಲೇಬೇಕು. ಯಾಕೆಂತಂದರೆ ಕೇವಲ ರಸ್ತೆ ಹೋರಾಟಗಳಿಂದ ಈ ಸಮಸ್ಯೆ ಪರಿಹಾರ ಆಗೋದು ಅಲ್ಲ ಅಂತನ್ನುವಂಥ ಒಂದು ನಿರ್ಣಯಕ್ಕೆ ನಾನು ಬಂದೆ. ಆದ್ದರಿಂದ ನಾನೊಂದು ರಿಟ್ ಪೆಟಿಷನ್ ತಯಾರು ಮಾಡಿದೆ, ಡ್ರಾಫ್ಟ್ ರಿಟ್ ಪೆಟಿಷನ್. ಸುಪ್ರೀಂ ಕೋರ್ಟ್ನಲ್ಲೇ ಈ ಕೇಸನ್ನು ಫೈಲ್ ಮಾಡಬೇಕು. ಸರ್ಕಾರಿ ದಿನಗೂಲಿ ನೌಕರರನ್ನು ಖಾಯಂ ನೌಕರರನ್ನಾಗಿ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಸುಪ್ರೀಂ ಕೋರ್ಟ್ನಲ್ಲೇ ದಾಖಲು ಮಾಡಬೇಕು ಅಂತ ನಿರ್ಣಯ ಮಾಡಿ ಒಂದು ಡ್ರಾಫ್ಟ್ ಪೆಟಿಷನ್ ತಯಾರು ಮಾಡಿದೆ, ರಿಟ್ ಪೆಟಿಷನ್. ಡ್ರಾಫ್ಟ್ ಪೆಟಿಷನ್ ಮಾಡಿ ರಾಷ್ಟ್ರದ ಅತ್ಯಂತ ಹೆಸರಾಂತ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್, ಸಂವಿಧಾನ ತಜ್ಞ AG ನೂರಾನಿಯವರು, ಅವರಿಗೆ ನನ್ನ ಡ್ರಾಫ್ಟ್ ಕಳಿಸಿದೆ. ತಮ್ಮ ಒಪಿನಿಯನ್ನ ಕೊಡಿ ಅಂತ ನನ್ನ ಸ್ನೇಹಿತರಿಬ್ಬರನ್ನು ಕೊಟ್ಟು ಕಳಿಸಿದೆ. ಅವ್ರು ಹೋಗಿ ತೋರಿಸಿದ್ರು, ಓದಿ ಒಂದು ಟಿಪ್ಪಣಿ ಬರೆದ್ರು, ಮಾರ್ಜಿನಲ್ ನೋಟ್. ಏನು ಬರೆದ್ರು? ದಿಸ್ ಈಸ್ ನಾಟ್ ಎ ಫಿಟ್ ಕೇಸ್ ಫಾರ್ ರಿಟ್ ಅಂತ ಸಹಿ ಮಾಡಿದ್ರು, ಕೊಟ್ಟು ಕಳಿಸಿದ್ರು. ಅಂದರೆ ಏನು? ಇದು ರಿಟ್ ಅರ್ಜಿಗೆ ಅರ್ಹವಾದಂಥದ್ದಲ್ಲ ಅಂತ ಬರೆದ್ರು. ನನ್ನ ಸ್ನೇಹಿತರು ತೊಗೊಂಬಂದು ತೋರಿಸಿದ್ರು ನನಗೆ. ಆಯ್ತಪ್ಪ ಅಂತ ಮತ್ತೊಂದು ನಾನು ಟಿಪ್ಪಣಿ ಬರೆದು ಅವ್ರಿಗೆ ಕಳಿಸಿದೆ. ಆ ಟಿಪ್ಪಣಿಯಲ್ಲಿ ಏನು ಬರೆದೆ? ಈ ಡ್ರಾಫ್ಟನ್ನು ತಯಾರು ಮಾಡಿರೋದು ಒಬ್ಬ ಪ್ರೊಫೆಸರ್ ಆಫ್ ಲಾ, ಕಾನೂನು ಪ್ರಾಧ್ಯಾಪಕ, ನಾನು ಡಾಕ್ಟರ್ KS ಶರ್ಮಾ. ನನಗೆ ಇದು ಪ್ರಯೋಗಾರ್ಹವಾದಂತಹ ಒಂದು ರಿಟ್ ಅರ್ಜಿ. ಅಂದರೆ ಸರ್ಕಾರ, ಯಾವ ಸರ್ಕಾರ ಹಕ್ಕುಗಳನ್ನು ಕೊಡಬೇಕು ಸಂವಿಧಾನಾತ್ಮಕವಾಗಿ, ಅಂಥ ಸರ್ಕಾರ ಹಕ್ಕುಗಳನ್ನ ಕಿತ್ಕೊಳ್ತಾ ಇದೆ ಅಷ್ಟೇ ಅಲ್ಲ, ಅತ್ಯಂತ ಹೆಚ್ಚಿನ ಶೋಷಣೆಯನ್ನು ಮಾಡ್ತಾ ಇರುವಂಥ ಶೋಷಣಾಮಯ ವ್ಯವಸ್ಥೆಯಾಗಿ ಪರಿವರ್ತನೆಯಾಗಿದೆ. ಇದಕ್ಕೆ ಬುದ್ಧಿ ಕಲಿಸಲೇಬೇಕು ಅಂತನೋ ದೃಷ್ಟಿ ಇಟ್ಕೊಂಡು ನಾನು ಇಡೀ ಅಲ್ಲಿವರೆಗೆ ಪ್ರಕಟವಾದಂತಹ ನಿರ್ಣಯವಾದಂತಹ ಎಲ್ಲ ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಅಧ್ಯಯನ ಮಾಡಿದ್ದೇನೆ. ಮಾಡಿ ನಾನು ನಿರ್ಣಯಕ್ಕೆ ಬಂದಿದ್ದೇನೆ, ಈ ಸರ್ಕಾರಿ ದಿನಗೂಲಿ ನೌಕರರು ಸಂವಿಧಾನದ ಆರ್ಟಿಕಲ್ 21 ಆಫ್ ದ ಕಾನ್ಸ್ಟಿಟ್ಯೂಷನ್ ಒಂದು ಕಡೆ, ಅಂದರೆ ರೈಟ್ ಟು ಲೈಫ್, ಜೀವದ ಹಕ್ಕು, ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿರೋ ಹಾಗೆ ಜೀವದ ಹಕ್ಕಷ್ಟೇ ಸಾಲೋದಿಲ್ಲ, ಜೀವಿಸುವ ಹಕ್ಕು ಇಲ್ಲದೆ ಹೋದರೆ ಜೀವದ ಹಕ್ಕಿಗೆ ಅರ್ಥ ಇಲ್ಲ. ಆರ್ಟಿಕಲ್ 21 ಏನು ಹೇಳುತ್ತೆ ಅಂತಂದರೆ ರೈಟ್ ಟು ಲಿವಿಂಗ್, ರೈಟ್ ಟು ಲೈಫ್ ಅಂತ ಹೇಳುತ್ತೆ. ಅದೇ ಸುಪ್ರೀಂ ಕೋರ್ಟ್ ಅದರ ಉಲ್ಲೇಖ ಮಾಡಿ ಹೇಳಿದೆ, ರೈಟ್ ಟು ಲೈಫ್ ಈಸ್ ಮೀನಿಂಗ್ಲೆಸ್ ವಿತೌಟ್ ರೈಟ್ ಟು ಲಿವಿಂಗ್ ಅಂತ ಹೇಳಿದ್ರು. ಇದು ಒಂದು ಮಹತ್ವದಂಥ ಅಂಶ. ಇದರ ಜೊತೆಗೆ ಆರ್ಟಿಕಲ್ 23 ಇದೆ, ರೈಟ್ ಅಗೇನ್ಸ್ಟ್ ಫೋರ್ಸ್ ಲೇಬರ್, ಒತ್ತಾಯಪೂರ್ವಕವಾಗಿ ಮಾಡಿಸ್ಕೊಳ್ಳುವಂಥ ಕೆಲಸದ ವಿರುದ್ಧದ ಸಂವಿಧಾನಾತ್ಮಕ ಹಕ್ಕು ಅಂತ ರೈಟ್ ಅಗೇನ್ಸ್ಟ್ ಫೋರ್ಸ್ ಲೇಬರ್ ಅಂತಿದೆ. ಆರ್ಟಿಕಲ್ 23 ಇದೆ, ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ ಇದೆ. ಇವೆಲ್ಲವನ್ನೂ ಅಧ್ಯಯನ ಮಾಡಿ ಅಲ್ಲಿಯವರೆಗೆ ಬಂದಿರುವಂತಹ ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಅಧ್ಯಯನ ಮಾಡಿ ನಾನು ಈ ರಿಟ್ ಪಿಟಿಷನ್ನ ಡ್ರಾಫ್ಟ್ ರಿಟ್ ಪಿಟಿಷನ್ ತಯಾರು ಮಾಡಿದ್ದೇನೆ. ದಯವಿಟ್ಟು ಪುನಃ ಪರಿಶೀಲನೆ ಮಾಡಿ ತಮ್ಮ ಅಭಿಪ್ರಾಯವನ್ನು ಕೊಡಬೇಕು ಅಂತ ನಾನು ಹೇಳಿದೆ. ಭಾಳ ಸ್ವಾರಸ್ಯಕರವಾದಂಥ ಅದನ್ನು ಮತ್ತೆ ಓದಿ ಮಾನ್ಯ AG ನೂರಾನಿಯವರು, ನಾನು ಯಾವ ಸ್ನೇಹಿತನ ಕಳಿಸಿದ್ನವ್ರು ಕೇಳಿದ್ರು, ಭಾಳ ಮಹತ್ವದ ಡ್ರಾಫ್ಟ್ ಇದು, ನಾನು ಖಂಡಿತವಾಗಿಯೂ ಕೂಡ ಈ ರಿಟ್ ಪಿಟಿಷನ್ನಲ್ಲಿ ನಾನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನೀವನ್ನು ಪ್ರತಿನಿಧಿಸ್ತೇನೆ. ಇಟ್ ವಾಸ್ ಎ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಯಾರ ಹೆಸರಿನಲ್ಲಿ? ನನ್ನ ಹೆಸರಿನಲ್ಲಿ, ಪ್ರೊಫೆಸರ್ ಆಫ್ ಲಾ,
ನನ್ನ ಹೆಸರಿನಲ್ಲಿ ಹಾಗೂ ನನ್ನ ಜೊತೆಗೆ ಮೋಹನ್ ಕಾತರ್ಕಿ ಅವರು ಇವತ್ತು ರಾಷ್ಟ್ರದ ಲಾಯರ್ ಆಫ್ ಇಂಡಿಯಾ ಪ್ರಶಸ್ತಿಯನ್ನು ಪಡೆದಿರುವಂತಹ ಮೋಹನ್ ಕಾತರ್ಕಿ ಅವರು ಆಗ ವಿದ್ಯಾರ್ಥಿಯಾಗಿದ್ದರು ಯೂನಿವರ್ಸಿಟಿ ಲಾ ಕಾಲೇಜಿನಲ್ಲಿ. ಅವರು ಆ ಲಾ ಕಾಲೇಜಿನ ವತಿಯಿಂದ ಲೀಗಲ್ ಏಡ್ ಸೊಸೈಟಿ ಸ್ಟೂಡೆಂಟ್ಸ್ ಪರವಾಗಿ ರಚನೆ ಮಾಡಿಕೊಂಡಿದ್ದರು. ಆ ಸೊಸೈಟಿಯನ್ನು ಕಾತರ್ಕಿ ಅವರು ಪ್ರತಿನಿಧಿಸುವಂಥ ಸೊಸೈಟಿಯನ್ನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನಲ್ಲಿ ಸೇರಿಸ್ಕೊಂಡು ನಾರ್ತ್ ಕರ್ನಾಟಕ ಡೈಲಿ ವೇಜ್ ಎಂಪ್ಲಾಯೀಸ್ ಕನ್ವೆನ್ಷನ್ ಅದರಲ್ಲಿ ಸೇರ್ಪಡೆ ಮಾಡಿಕೊಂಡು ನಾನು ರಿಟ್ ಪಿಟಿಷನನ್ನು ಕೊಟ್ಟೆ. ಅದರಲ್ಲಿ ಮಾನ್ಯ ನೂರಾನಿಯವರನ್ನು ನಾನು ಸ್ಮರಿಸಲೇಬೇಕು, ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅವರು ಅಡ್ವೊಕೇಟ್ ಅಂತ ಅದರಲ್ಲಿ ಅಪಿಯರ್ ಆದರು, ರಿಟ್ ಪಿಟಿಷನ್ ಫೈಲ್ ಮಾಡಿದರು. ಬಹಳ ಮಹತ್ವದ ಹಂತ ಇದು. ಆ ಸುಪ್ರೀಂ ಕೋರ್ಟ್ ಬೆಂಚ್ನಲ್ಲಿ ಬಹಳ ಮಹತ್ವದ ಇಬ್ಬರು ಜಡ್ಜಸ್ ಇದ್ದರು, ಫಜ್ಲ್ ಅಲಿ ಮತ್ತು MP ಠಕ್ಕರ್. ಅವರು ರಿಟ್ ಪಿಟಿಷನ್ ಓದ್ಕೊಂಡು ಬರ್ತಾರೆ. ಅಡ್ಮಿಷನ್ ಟೈಮ್ನಲ್ಲಿ ಅವರು ಓದ್ಕೊಂಡು ಬಂದಿದ್ದರು. ಫಸ್ಟ್ ಹಿಯರಿಂಗ್ನಲ್ಲಿ ಕೇಳಿದ ಪ್ರಶ್ನೆ ಏನವರು ಅಂತಂದರೆ, ಆರ್ 66,000 ಡೈಲಿ ವೇಜ್ ಎಂಪ್ಲಾಯೀಸ್ ವರ್ಕಿಂಗ್ ಇನ್ ದ ಗವರ್ಮೆಂಟ್ ಅಂಡರ್ ಅನ್ಸರ್ಟನ್ ಎಕ್ಸ್ಪ್ಲಾಯ್ಟೇಟಿವ್ ಕಂಡೀಷನ್ಸ್ ಅಂತ ಪ್ರಶ್ನೆ ಕೇಳಿದ್ರು. ಮಾನ್ಯ ಶ್ರೀ ನೂರಾನಿಯವರು ಕೊಟ್ಟ ಉತ್ತರ ಅಂದರೆ ಎಸ್ ಮಿಲಾರ್ಡ್ ಅಂದರು. ಅಷ್ಟೇ. ತಕ್ಷಣವೇ ಠಕ್ಕರ್ ಹೇಳಿದ್ರು, ನೀವು ಹಾಕಿರುವಂತಹ ತಡೆಯಾಜ್ಞೆ ಇಂಟ್ರಿಮ್ ಅಪ್ಲಿಕೇಶನ್ ಏನು ಹಾಕಿದ್ದೀರಿ ಅದನ್ನು ನಾನು ಗ್ರ್ಯಾಂಟ್ ಮಾಡಿದ್ದೇನೆ ಅಂತ ಹೇಳಿಬಿಟ್ರು. ಅಂದ್ರೇನು, 66,000 ಜನರ ಪರವಾಗಿ ಫೈಲ್ ಮಾಡಿದಂಥ ರಿಟ್ ಅರ್ಜಿ ಒಂದೇ ಕ್ಷಣದಲ್ಲಿ ಎಲ್ಲ 66,000 ಜನರಿಗೂ ಕೂಡ ಸರ್ಕಾರ ಕೆಲಸದಿಂದ ತೆಗಿಲೇಬಾರ್ದು, ಈ ಸುಪ್ರೀಂ ಕೋರ್ಟ್ ಅರ್ಜಿಯಲ್ಲಿ ತೀರ್ಕೊಳ್ಳೋ ತನಕ ಅನ್ನುವಂಥ ಆದೇಶದ ಪರಿವರ್ತನೆ ಆಯಿತು. ವಾಟ್ ಎ ಗ್ರೇಟ್ ಲ್ಯಾಂಡ್ಮಾರ್ಕ್ ಇಟ್ ಈಸ್. ಭಾಳ ದೊಡ್ಡ ಅಂದರೆ ಕಾನೂನಿನ ಇತಿಹಾಸಲೇ ದೊಡ್ಡ ಹೆಜ್ಜೆ ಇದು ಒಂದು ಹೆಜ್ಜೆ ಆಯಿತು. 66,000 ಜನಗೂಲಿ ನೌಕರರು, ದೇ ಆರ್ ಫೇಸ್ಲೆಸ್ ಆ್ಯಂಡ್ ನೇಮ್ಲೆಸ್. ಅವ್ರ ಹೆಸರು ನಮಗೆ ಗೊತ್ತಿಲ್ಲ, ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಆದರೆ 66,000 ಜನ ಕೆಲಸ ಮಾಡ್ತಾರೆ ಅಂತಷ್ಟೇ ನಮಗೆ ಗೊತ್ತಿತ್ತು. ಆ 66,000 ಜನರ ಪರವಾಗಿ ನಾನು ಮತ್ತು ಕಾತರ್ಕಿ ಇಬ್ಬರೂ ಕೂಡ ರಿಟ್ ಅರ್ಜಿಯನ್ನು ಹಾಕಿದ್ವಿ. ಆ ರಿಟ್ ಅರ್ಜಿ ಹಿಯರಿಂಗ್ಗೆ ಬಂತು. ಆಗ ಸ್ಟೇ ಆರ್ಡರ್ ಸಿಕ್ಬಿಡ್ತು ನಮಗೆ. ಇಷ್ಟು ಜನಕ್ಕೆ ಭದ್ರತೆಯನ್ನು ಒಂದೇ ಒಂದು ಹಂತದಲ್ಲಿ ಸಿಕ್ಬಿಡ್ತು. ಇದರ ನೆಕ್ಸ್ಟ್ ಹಂತ ಹೇಳ್ತೀನಿ, ಬಹಳ ಮಹತ್ವದ್ದು. ಆಗ ಮಾನ್ಯ ನ್ಯಾಯಮೂರ್ತಿಗಳಾದಂತಹ ಬಹಳ ಮಹತ್ವದ ಹಂತ ಇದು. ಅದೇನು ಅಂತಂದರೆ, ಭಗವತಿಯವರು ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು. ಆ ಸಮಯದಲ್ಲಿ ಕರ್ನಾಟಕದಲ್ಲಿ ಪ್ರಪ್ರಥಮ ಸರ್ಕಾರೇತರ ಸರ್ಕಾರ ರಚನೆ ಆಯಿತು. ಮಾನ್ಯ ಶ್ರೀರಾಮಕೃಷ್ಣ ಹೆಗ್ಡೆ ಅವರ ನೇತೃತ್ವದಲ್ಲಿ. ಅವರ ಸಂಪುಟದಲ್ಲಿ ಮಾನ್ಯ ಶ್ರೀ H.D. ದೇವೇಗೌಡರು ಲೋಕೋಪಯೋಗಿಯಾಗಿ ನೀರಾವರಿ ಸಚಿವರಾಗಿದ್ದರು. ಬಹಳ ವೈಚಿತ್ರ್ಯವಾದಂಥ ಒಂದು ಸನ್ನಿವೇಶ ಇದು. ಇವರು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಎಲೆಕ್ಷನ್ ಮ್ಯಾನಿಫೆಸ್ಟೋನಲ್ಲಿ ಹಾಕಿದ್ದೇನು ಅಂತಂದರೆ, ಪ್ರತಿ ಕುಟುಂಬಕ್ಕೂ ಒಬ್ಬೊಬ್ಬರಿಗೆ ನೌಕರಿ ಕೊಡ್ತೀವಿ ಅಂತ. ಆದರೆ ಇವರು ಅಧಿಕಾರಕ್ಕೆ ಬಂದ ಕ್ಷಣವೇ ಲೋಕೋಪಯೋಗಿ ಮತ್ತು ನೀರಾವರಿ ಇಲಾಖೆಯ ಸಚಿವರಾಗಿದ್ದಂತಹ ಮಾನ್ಯ ಶ್ರೀ H.D. ದೇವೇಗೌಡರು ಹೊರಡಿಸಿದಂತಹ ಆಜ್ಞೆ ಏನು ಅಂತಂದರೆ, 10,000 ಸರ್ಕಾರಿ ದಿನಗೂಲಿ ನೌಕರರನ್ನು ಕೆಲಸದಿಂದ ತೆಗೆಯುವಂತಹ ಆದೇಶವನ್ನು ಹೊರಡಿಸಿದರು. ಭಾಳ ವಿಚಿತ್ರ. ಸ್ಟೇ ಆರ್ಡರ್ ಇದೆ, ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಆ ತಡೆಯಾಜ್ಞೆ ಇದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಹೊಸದಾಗಿ ರಚನೆಯಾಗಿದ್ದಂತಹ ಕಾಂಗ್ರೆಸ್ಸೇತರ ಸರ್ಕಾರ, ಪ್ರಥಮ ಕಾಂಗ್ರೆಸ್ಸೇತರ ಸರ್ಕಾರ ಕೊಟ್ಟ ಕೊಡುಗೆ ಏನು ಅಂತಂದರೆ 60,000 ದಿನಗೂಲಿ ನೌಕರನ ಕೆಲಸದಿಂದ ತೆಗೆಯೋದು. ನಾವೊಂದು ನಿರ್ಣಯ ತಗೊಂಡ್ವಿ, ಕಂಟೆಂಪ್ಟ್ ಪಿಟಿಷನ್ ಫೈಲ್ ಮಾಡಬೇಕಿದ್ರ ವಿರುದ್ಧ ಅಂತ. ಕಂಟೆಂಪ್ಟ್ ಪಿಟಿಷನ್ ಫೈಲ್ ಮಾಡಿದ್ವಿ. ಅದು ಮಾನ್ಯ
ನ್ಯಾಯಮೂರ್ತಿಗಳಾಗಿದ್ದಂಥ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂಥ ಭಗವತಿಯವರ ಮುಂದೆ ಬಂತು. ಎಂತಹ ಒಂದು ಮಹತ್ವದ ಎರಡನೇ ಘಟನೆ ಇದು, ಅತ್ಯಂತ ಮಹತ್ವದ್ದು. ಮಾನ್ಯ ಶ್ರೀ ಭಗವತಿಯವರು ನ್ಯಾಯಮೂರ್ತಿಗಳು, ಮುಖ್ಯ ನ್ಯಾಯಮೂರ್ತಿಗಳು ಆ ಕಂಟೆಂಪ್ಷನ್ ಓದ್ದವರೇ ಓಪನ್ ಕೋರ್ಟ್ನಲ್ಲಿ ಹೇಳಿದರು, ಕಾಲ್ ದ ಸ್ಟೇಟ್ ಗವರ್ಮೆಂಟ್ ಅಡ್ವೊಕೇಟ್ ಟು ದ ಕೋರ್ಟ್. ಕರೆಸಿದರು. ವೀರಪ್ಪ ಅನ್ನೋರು ಆಗ ಸರ್ಕಾರದ ವಕೀಲರಾಗಿದ್ದರು. ಅವ್ರನ್ನ ಕೇಳಿದರು, ಹ್ಯಾಸ್ ಯುವರ್ ಗವರ್ಮೆಂಟ್ ಕಮಿಟೆಡ್ ಕಂಟೆಂಪ್ಟ್? ಕಾಲ್ ಯುವರ್ ಚೀಫ್ ಸೆಕ್ರೆಟರಿ ಟು ದ ಕೋರ್ಟ್, ಐ ಜೈಲ್ ಹಿಮ್ ಅಂತಂದರು. ಎಂಥ ಒಂದು ಘಟನೆ ಇದು ಅಂತಂದರೆ, ಇಡೀ ರಾಜ್ಯ ಸರ್ಕಾರ ನಡುಗುವಂತಹ ಒಂದು ಘಟನೆ, ಅಂತಹ ಘಟನೆ ಅದು. ಹೆದರಿದು ಸರ್ಕಾರ. ವೀರಪ್ಪನವರು ಕೇಳಿಕೊಂಡ್ರು, ಮಿಲಾರ್ಡ್ ಪ್ಲೀಸ್ ಗಿವ್ ಮಿ ಸಮ್ ಟೈಮ್, ಐ ವಿಲ್ ಕಾಲ್ ದ ಚೀಫ್ ಸೆಕ್ರೆಟರಿ ಅಂತ ಕರೆಸಿದ್ರು. ಚೀಫ್ ಸೆಕ್ರೆಟರಿ, ಮಹತ್ವದ ಘಟನೆ ಇದು, ಅನ್ಕಂಡೀಷನಲ್ ಅಪಾಲಜಿ ಸುಪ್ರೀಂ ಕೋರ್ಟ್ ಕೊಟ್ಟರು. ಅಂದರೆ ಕರಾರು ರಹಿತವಾದಂತಹ ಕ್ಷಮಾಪಣೆ ಅರ್ಜಿಯನ್ನು ಕೊಟ್ಟು ಅದರಲ್ಲಿ ಹೇಳಿದ್ರು, ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ನಾವು ಯಾರನ್ನು ತೆಗೆದಿದ್ದೀವಿ 10,000 ಜನರನ್ನು, ಅಷ್ಟೂ ದಿನಗೂಲಿ ನೌಕರರನ್ನು ನಾವು ಮರುನೇಮಕ ಮಾಡ್ತೀವಿ ಅಷ್ಟೇ ಅಲ್ಲ, ಅವ್ರಿಗಿಡೀ ಸರ್ವಿಸ್ ಕೊಡ್ತೀವಿ. ಅವ್ರ ಕೆಲಸಗಳನ್ನು ಈ ತೀರ್ಪು ನಿರ್ಣಯ ಆಗೋ ತನಕ ನಾವು ತೆಗೆಯುವಂಥ ಸಾಹಸ ಮಾಡೋದಿಲ್ಲ, ದುಸ್ಸಾಹಸ ಮಾಡೋದಿಲ್ಲ. ದಯವಿಟ್ಟು ಕರಾರು ರಹಿತವಾಗಿ ನಮ್ಮನ್ನು ಕ್ಷಮಿಸಿ ಅಂತ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಆಗ ಸತೀಶ್ ಚಂದ್ರ ಅವರಿದ್ದರು. ಅವರು ಅನ್ಕಂಡೀಷನಲ್ ಅಪಾಲಜಿ ಕೊಡಬೇಕಾಯಿತು. ಅತ್ಯಂತ ಮಹತ್ವದ ಐತಿಹಾಸಿಕ ಘಟನೆ ಇದು. ಮಾನ್ಯ ಶ್ರೀ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂತಹ ಜಸ್ಟಿಸ್ ಭಗವತಿಯವರು ಕೊಟ್ಟಂತಹ ಕೊಡುಗೆ ಇದು ದಿನಗೂಲಿ ನೌಕರರಿಗೆ. ಇಮ್ಯಾಜಿನ್ ಮಾಡಿ, ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನಲ್ಲಿ ಈ ಒಂದು ಆದೇಶ ಬಂದುಬಿಡ್ತು. ಆದೇಶವನ್ನು ಉಪಯೋಗ ಮಾಡಿಕೊಂಡು ನಾನು ಇಡೀ ರಾಜ್ಯವನ್ನು ತಿರುಗಿ, ರಾಜ್ಯದ ಮೂಲೆಗಳನ್ನು ತಿರುಗಿದ್ದೇನೆ. ಅದು ಹೇಗೆ? ನಾನಾಗ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘಟನೆಯ ಮುಖ್ಯ ಉಪಾಧ್ಯಕ್ಷನಾಗಿದ್ದೆ. ನನಗೆ ರಾಜ್ಯದ ನಮ್ಮ ರಸ್ತೆ ಸಾರಿಗೆ ಬಸ್ಸುಗಳು ಎಲ್ಲಿ ಹೋಗುತ್ತೋ ಅಲ್ಲಿ ಹೋಗೋದಕ್ಕೆ, ಬಿಟ್ಟಿಯಾಗಿ ಹೋಗೋದಕ್ಕೆ ಅದೊಂದು ಪಾಸ್ ಇತ್ತು. ಆ ಪಾಸ್ ಕಿಸೆಯಲ್ಲಿಟ್ಕೊಂಡು ಇಡೀ ರಾಜ್ಯದ ಮೂಲೆಗಳನ್ನ ಸುತ್ತಿ ಸಂಘಟನೆ ಮಾಡಿದ್ದೇನೆ. ಅದು 13 ಜನರಿಂದ ಪ್ರಾರಂಭವಾದ ಸಂಘಟನೆ ರಾಜ್ಯ ಮಟ್ಟದ ಸಂಘಟನೆಯಾಗಿ ರೂಪುಗೊಂಡಿತು. ಅದರ ಮುಂದಿನ ಹಂತ ಅಂತಂದರೆ ಜಸ್ಟಿಸ್ ರಂಗನಾಥ್ ಮಿಶ್ರಾರವರ ನೇತೃತ್ವದಲ್ಲಿ ತ್ರಿಮೂರ್ತಿ ಪೀಠಗಳ ಸದಸ್ಯರ ನ್ಯಾಯಮೂರ್ತಿಗಳ ಪೀಠ, ಅದರ ಮುಂದೆ ಈ ನಮ್ಮ ರಿಟ್ ಪಿಟಿಷನ್ ಫೈನಲ್ ಹಿಯರಿಂಗ್ಗೆ ಬಂತು. ಇದು ಅತ್ಯಂತ ಮಹತ್ವದ ಘಟನೆ. ಫೈನಲ್ ಹಿಯರಿಂಗ್ ಬಂದರೆ ನಮ್ಮ ಪರವಾಗಿ ಕಾತರ್ಕೆಯವರು ಮತ್ತು ರಾಣಿ ಜೇಠ್ಮಲಾನಿಯವರು ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಆಗಿದ್ದರು. ಆದರೆ ನಮ್ಮ ಪರವಾಗಿ ಅಪೀಲ್ ಆದಂತಹ ಸೀನಿಯರ್ ಅಡ್ವೊಕೇಟ್ಸ್ ಅಂತಂದರೆ ಭಂಡಾರಿಯವರು ಬಹಳ ಮಹತ್ವದ ಘಟ್ಟ ಅದು. ಆಗ ಒಂದು ಟೆಲಿಗ್ರಾಮ್ ತೆಗೆದರು ಜಸ್ಟಿಸ್ ರಂಗನಾಥ್ ಮಿಶ್ರಾರವರು. ಓಪನ್ ಕೋರ್ಟ್ನಲ್ಲಿ ಓದಿದರು. ಆ ಟೆಲಿಗ್ರಾಮ್ ಏನಿತ್ತು ಅಂತಂದರೆ, ಪ್ರೊಫೆಸರ್ ಶರ್ಮಾ, ದ ಲಿಟಿಗೆಂಟ್, public interest litigant in this case, has amassed in crores from daily wage employees. This is a case fit for Supreme Court's investigation. Please investigate this episode before the case is taken up for hearing. ಅಂತ ಟೆಲಿಗ್ರಾಮ್ ಇತ್ತು. ಯಾರ ಹೆಸರಿನಲ್ಲಿ ಟೆಲಿಗ್ರಾಮ್, ಯಾರ ಹೆಸರು ಹಾಕಿದ್ದಿಲ್ಲ. ಅದನ್ನು ಓದಿದ್ರು. ನಮ್ಮ ಅಡ್ವೊಕೇಟ್ ಭಂಡಾರಿ ಅವ್ರ ಕಡೆ ಅದನ್ನು ಕೊಟ್ಟು ವಾಟ್ ಹ್ಯಾಸ್ ಯುವರ್ ಕ್ಲೈಂಟ್ ಗಾಟ್ ಟು ಸೇ, ನಿಮ್ಮ ಕ್ಲೈಂಟ್ ಶರ್ಮಾ ಏನು ಹೇಳ್ತಾ ಇದ್ದಿದ್ದಕ್ಕೆ ಉತ್ತರ ಕೊಡಿ ಅಂತಂದ್ರು. ಅವ್ರು ನನಗೆ ಕಿವಿಯಲ್ಲಿ ಕೇಳಿದ್ರು. ನಾನು ಅವ್ರ ಕಿವಿಯಲ್ಲಿ ಹೇಳಿದೆ, ನೋಡಿ ಇದು ಗಂಭೀರವಾದ ಆರೋಪ. ನಾನು ಯಾವುದೇ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡೋ ಯಾವುದೇ ಇನ್ವೆಸ್ಟಿಗೇಷನ್ ಅದಕ್ಕೆ ನಾನು ತಯಾರಿದ್ದೇನೆ.
ಆ ಇನ್ವೆಸ್ಟಿಗೇಷನ್ನಲ್ಲಿ ಶರ್ಮಾ ಒಂದು ಪೈಸಾ ತಗೊಂಡಿದ್ದಾನೆ ದಿನಗೂಲಿ ನೌಕರರಿಂದ ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಲಿಕ್ಕೆ ಅಂತ ತೀರ್ಪು ಅಂತ ನಿರ್ಣಯ ಬಂದರೆ ಸುಪ್ರೀಂ ಕೋರ್ಟ್ ಕೊಡೋ ಯಾವುದೇ ಶಿಕ್ಷೆಯನ್ನು ನಾನು ತಗೊಳ್ಳೋಕ್ಕೆ ತಯಾರಿದ್ದೇನೆ. ಅಷ್ಟೇ ಅಲ್ಲ, ಅಲ್ಲಿ ತನಕ ಹಿಯರಿಂಗ್ ಮುಂದೆ ಹಾಕಿಬಿಡಿ ಅಂತ ನಾನು ವಿನಂತಿ ಮಾಡಿಕೊಡ್ರಿ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ ನೀವು ವಿನಂತಿ ಮಾಡಿ ಅಂತ ನಾನು ಹೇಳಿದೆ. ಮಾನ್ಯ ಶ್ರೀ ಭಂಡಾರಿಯವರು ಭಾಳ ಮಹತ್ವದ ಒಂದು ಇಂಟ್ರೊಡಕ್ಷನ್ ಕೊಟ್ಟರು ಅದಕ್ಕೆ. ಪ್ರೊಫೆಸರ್ ಶರ್ಮಾ ಯಾರು ಅಂತಂದರೆ ಕಾನೂನು ಪ್ರಾಧ್ಯಾಪಕರು. ಅವರು ಎಷ್ಟೋ ವರ್ಷಗಳಿಂದ ಪಬ್ಲಿಕ್ ಸರ್ವಿಸ್ ಮಾಡ್ತಾ ಇದ್ದಾರೆ, ಅನೇಕ ಟ್ರೇಡ್ ಯೂನಿಯನ್ಸ್ ಕಟ್ಟಿದ್ದಾರೆ, ಅನೇಕ ದುಡಿಯುವ ಜನಕ್ಕೆ ಸಹಾಯ ಮಾಡಿದ್ದಾರೆ. ಯಾರ ಹತ್ರನೂ ಒಂದು ಪೈಸಾ ತಗೊಳ್ಳದೆ ಸಹಾಯ ಮಾಡಿದಂಥ ಒಬ್ಬ ಮಹಾನ್ ಕಾರ್ಮಿಕ ಮುಖಂಡರವರು. ಅವರು ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದ್ದಾರೆ 66,000 ಜನರ ಪರವಾಗಿ ಅಂತನ್ನುವಂತಹ ಅತ್ಯಂತ ಮಹತ್ವದ ಒಂದು ಇಂಟ್ರೊಡಕ್ಷನ್ ಕೊಟ್ಟು, ಕೈಂಡ್ಲಿ ಟೇಕ್ ಯುವರ್ ಓನ್ ಡಿಸಿಷನ್ ಮೈ ಲಾರ್ಡ್ ಆ್ಯಂಡ್ ದ ಬೆಂಚ್ ಆ್ಯಂಡ್ ಹಿ ಈಸ್ ಬೌಂಡ್ ಟು ಬಿ ಬೌಂಡ್ ಬೈ ದಟ್ ಡಿಸಿಷನ್ ಅಂದರು. ತಕ್ಷಣವೇ ಜಸ್ಟಿಸ್ ರಂಗನಾಥ್ ಮಿಶ್ರಾ ಅವರು ತಮ್ಮ ಜೊತೆ ಇದ್ದಂಥ ಇನ್ನಿಬ್ಬರು ಜಡ್ಜಸ್ಸು ಅವರನ್ನು ಕನ್ಸಲ್ಟ್ ಮಾಡಿ ಹೀಗೆ ತೋರಿಸಿದ್ರು, ಏನೇನ ಟೆಲಿಗ್ರಾಮ್ನ ಹರಿದು ಕಸ್ಬುಟ್ಟಿಗೆ ಹಾಕಿದ್ರು. ದಿಸ್ ಈಸ್ ವಾಟ್ ಸಚ್ ಅಲಿಗೇಷನ್ಸ್ ಡಿಸೈರ್ ಅಂತ ಹೇಳಿದ್ರು. ನಾನಂದೆ ಪಾರಾದೆ, ನಾನು ಎಂಥ ಒಂದು ದುರಂತದಿಂದ ಪಾರಾದೆ ಅಂದ್ಕೊಂಡೆ. ಇಮ್ಮಿಡಿಯೇಟ್ಲಿ ಹಿಯರಿಂಗ್ ತಗೊಂಡ್ರು. ಈ ತೀರ್ಪು ಇಡೀ ದೇಶಕ್ಕೆ 28/2/1990 ಆ ತಾರೀಕು ಇಟ್ಸ್ ಅ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಆಫ್ ದ ಸುಪ್ರೀಂ ಕೋರ್ಟ್ ಆ್ಯಂಡ್ ದ ಫಸ್ಟ್ ಜಡ್ಜ್ಮೆಂಟ್ ದಿನಗೂಲಿ ನೌಕರರನ್ನು, ಸರ್ಕಾರಿ ದಿನಗೂಲಿ ನೌಕರರನ್ನು ಖಾಯಂ ನೌಕರರಾಗಿ ಮಾಡಬೇಕು ಅನ್ನುವಂಥ ಮೊದಲನೆಯ ತೀರ್ಪು. ದಟ್ ಕೆನಾಟ್ ಬಿ ಫರ್ಗಾಟನ್. 28/2/1990 ಇಡೀ ದೇಶಕ್ಕೆ ಒಂದು ಲ್ಯಾಂಡ್ಮಾರ್ಕ್. ರಾಜ್ಯದ 60,000 ಜನ ಖಾಯಂ ಆದರಷ್ಟೇ ಅಲ್ಲ, ಇದರ ಜೊತೆಗೆ ಈ ತೀರ್ಪು ಇಡೀ ದೇಶಕ್ಕೆ ಕಾನೂನಾಗಿಬಿಡ್ತು. ಯಾಕೆಂತಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಸ್ ದ ಲಾ ಆಫ್ ದ ಲ್ಯಾಂಡ್. ಊಹೆ ಮಾಡಿ, ಇತ್ತೀಚೆ 4 ವರ್ಷಗಳ ಹಿಂದೆ ಮಾನ್ಯ ನ್ಯಾಯಮೂರ್ತಿಗಳಾದಂತಹ ಗೋಪಾಲ್ ಗೌಡರು ನನ್ನ ಹುಟ್ಟುಹಬ್ಬಕ್ಕೆ 90ನೇ ಹುಟ್ಟುಹಬ್ಬಕ್ಕೆ ಇಲ್ಲಿ ಬಂದಿದ್ದರು ನಮ್ಮ ಕ್ಯಾಂಪಸ್ಗೆ. ಆ ಹುಟ್ಟುಹಬ್ಬದಲ್ಲಿ ಅವರೊಂದು ಮಾತನ್ನು ಹೇಳಿದರು. ಶರ್ಮಾ ಅವರ ಹೋರಾಟ, ಕರ್ನಾಟಕದ ಹೋರಾಟ ಮತ್ತು ಅವರು ಸುಪ್ರೀಂ ಕೋರ್ಟ್ನಲ್ಲಿ ಪಡೆದಂಥ ತೀರ್ಪು, ಧಾರವಾಡ ಕೇಸ್ ಅಂತಲೇ ಕರೀತಾರೆ ಅದನ್ನು, ಆ ಧಾರವಾಡ ಕೇಸ್ ಜಡ್ಜ್ಮೆಂಟ್ ಈ ಹೊತ್ತು ಇಡೀ ದೇಶದ 20 ಲಕ್ಷ ಸರ್ಕಾರಿ ದಿನಗೂಲಿಗಳಿಗೆ ಕಾಯಂ ಆಗೋದಕ್ಕೆ ಕಾರ್ಯಕರ್ತವಾಗಿದೆ. ಇದು ಡಾಕ್ಟರ್ ಕೆ.ಎಸ್. ಶರ್ಮಾರವರು ದೇಶಕ್ಕೆ ಕೊಟ್ಟಂಥ ಕಾಣಿಕೆ ಅನ್ನೋ ಮಾತನ್ನು ಹೇಳಿದ್ರು. ಅವರಿಗೆ ಕೃತಜ್ಞತಾಪೂರ್ವಕವಾಗಿ ನಾನು ವಂದನೆಗಳನ್ನು ಸಮರ್ಪಿಸ್ತೇನೆ. ಅವರು ಕೊಟ್ಟಂಥ ಈ ಮಾತು ಭಾಳ ಮಹತ್ವವಾದಂಥ ಮಾತು. ಇದಕ್ಕೂ ಪೂರ್ವದಲ್ಲಿ ಇನ್ನೊಂದು ಮಾತನ್ನು ನಾನು ಪ್ರಸ್ತಾಪ ಮಾಡಲೇಬೇಕು. ಅದೇನು ಅಂತಂದರೆ, ನ್ಯಾಯಮೂರ್ತಿಗಳಾದಂಥ ರಂಗನಾಥ್ ಮಿಶ್ರಾರವರು ಏನು ಜಡ್ಜ್ಮೆಂಟ್ ಕೊಟ್ಟರು, ಆವಾಗ ಅವರು ಜಸ್ಟಿಸ್ ಆಗಿದ್ದರು, ಆಮೇಲೆ ಅವರು ಚೀಫ್ ಜಸ್ಟಿಸ್ ಆಗಿದ್ದರು, ಆಮೇಲೆ ನಿವೃತ್ತಿ ಆದಮೇಲೆ ಅವರನ್ನು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಸದಸ್ಯರು ಅಂತಂದು ಭಾರತದ ಪರವಾಗಿ ನಾಮಕರಣ ಮಾಡಲಾಯಿತು. ಆ ಸಂದರ್ಭದಲ್ಲಿ ಅವರನ್ನು ನಾನು ಧಾರವಾಡಕ್ಕೆ ದಯವಿಟ್ಟು ಬಂದು ನಮ್ಮ ಸತ್ಕಾರವನ್ನು ಸ್ವೀಕಾರ ಮಾಡಬೇಕು ಅಂತ ನಾನು ಕೋರ್ಕೊಂಡೆ. ಅದಕ್ಕೂ ಮೊದಲು ಜಸ್ಟಿಸ್ ಭಗವತಿ ಅವರನ್ನು ಕೂಡ ಹುಬ್ಬಳ್ಳಿಗೆ ನಾನು ಸ್ವಾಗತ ಮಾಡಿ ಅವ್ರಿಗೂ ಸತ್ಕಾರ ಮಾಡಿದ್ದೆ. ಆ ಸಮಯದಲ್ಲಿ ಜಸ್ಟಿಸ್ ಭಗವತಿ ಅವರು ಹೇಳಿದ ಒಂದು ಮಾತನ್ನು ಹೇಳ್ತೇನೆ, ಆಮೇಲೆ ಜಸ್ಟಿಸ್ ರಂಗನಾಥ್ ಮಿಶ್ರಾರವರು ಹೇಳಿದ ಇನ್ನೊಂದು ಮಾತನ್ನು ಹೇಳ್ತೇನೆ, ಮಹತ್ವದ ಮಾತುಗಳು ಅಂತ. ಜಸ್ಟಿಸ್ ಭಗವತಿ ಅವರು ಗ್ಲಾಸ್ ಹೌಸ್ ಹುಬ್ಬಳ್ಳಿಯಲ್ಲಿ ನಾವು ಸತ್ಕಾರ ಮಾಡಿದ್ವಿ. ಆಗ ಮುಖ್ಯಮಂತ್ರಿಗಳಾಗಿದ್ದಂತಹ ಮಾನ್ಯ ಶ್ರೀ ಬೊಮ್ಮಾಯಿಯವರು ಆ ಸಭೆಗೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು.
ಬಹಳ ಮಹತ್ವದಂಥ ಒಂದು ಸಮಾರಂಭ ಅದು. ಆಗ ಇನ್ನೂ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪು ಬಂದಿದ್ದಿಲ್ಲ. ಆದರೆ 10,000 ದಿನಗೂಲಿ ನೌಕರರನ್ನು ಮರುನೇಮಕ ಮಾಡ್ಕೋಬೇಕು ಅನ್ನುವಂತಹ ಆದೇಶ ಕೊಟ್ಟಂತಹ ಜಸ್ಟಿಸ್ ಭಗವತಿಯವರನ್ನು ಸತ್ಕಾರ ಮಾಡೋಕ್ಕೆ ಅಂತ ನಾವು ಕರೆದಿದ್ವಿ. ಇನ್ನೂ ತೀರ್ಪು ಬಂದಿದ್ದಿಲ್ಲ. ಎಲ್ಲ ದಿನಗೂಲಿ ನೌಕರರು, ಗ್ಲಾಸ್ ಹೌಸ್ ತುಂಬ ದಿನಗೂಲಿ ನೌಕರರು ರಾಜ್ಯಾದ್ಯಂತ ಬಂದಿದ್ದರು. ಬಂದರೆ ಪ್ಲಾಕಾರ್ಡ್ಸ್ ಹಿಡ್ಕೊಂಡು ನಮಗೆ ಬೇಕು, ಖಾಯಂ ಬೇಕು ಘೋಷಣೆ, ದಿನಗೂಲಿ ನೌಕರ ಹೋರಾಟಕ್ಕೆ ಜಯವಾಗಲಿ ಅಂತನ್ನುವಂತಹ ಒಂದು ಘೋಷಣೆ ಈ ಕೂತ್ಕೊಂಡು ಬಂದ್ರವರು. ಜಸ್ಟಿಸ್ ಭಗವತಿಯವರು ಅದನ್ನು ನೋಡಿ ಅವರು ಭಾಷಣದಲ್ಲಿ ಹೇಳಿದಂಥ ಮಾತುಗಳು ಹೇಳ್ತೇನೆ. ನಾನು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಸತ್ಕಾರ ಪಡೆದಿದ್ದೇನೆ, ರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಸತ್ಕಾರ ಪಡೆದಿದ್ದೇನೆ. ಈ ಸತ್ಕಾರ ನಾನೆಂದೂ ಮರೆಯೋದಿಲ್ಲ. ಹರ್ಕಲ್ ಅಂಗಿಗಳು ಹಾಕ್ಕೊಂಡು ಘೋಷಣೆಗಳು ಕೂತ್ಕೊಳ್ತಾ ಬರ್ತಾ ಇದ್ದಾರೆ. ನಾನು ಕೊಟ್ಟ ಒಂದು ಆದೇಶ 10,000 ದಿನಗೂಲಿ ನೌಕರಿಗೆ ಸಹಾಯ ಆಗಿದ್ದು ಇದು ಬಹುಶಃ ನನ್ನ ಜೀವನದಲ್ಲೇ ಒಂದು ದೊಡ್ಡ ತೃಪ್ತಿ ತಂದಂತಹ ಒಂದು ಸನ್ನಿವೇಶ ಅಂತನೂ ಮಾತನ್ನು ಹೇಳಿದರು. ಈಗ ರಂಗನಾಥ್ ಮಿಶ್ರರವರು ಹೇಳಿದಂಥ ಮಾತನ್ನು ನಾನು ಹೇಳಿ ಬಯಸ್ತೇನೆ. ಅವರು, ಅವ್ರ ಮನೆಯವರು, ಅವ್ರ ಮಗ 3 ಜನ ನಮ್ಮ ಕ್ಯಾಂಪಸ್ಗೆ ಬಂದಿದ್ದಾರೆ. ಕ್ಯಾಂಪಸ್ನಲ್ಲಿ ITIನ ಒಂದು ಭಾಗ ಅವರೇ ಉದ್ಘಾಟನೆ ಮಾಡಿದ್ದಾರೆ. ಅವರು ಆ ಪಬ್ಲಿಕ್ ಮೀಟಿಂಗ್ನಲ್ಲಿ ಒಂದು ಮಾತನ್ನು ಹೇಳಿದರು. ಇಡೀ ಕ್ಯಾಂಪಸ್ ನೋಡಿದ್ರು. ಅಷ್ಟೊತ್ತಿಗೆ ಈ ವಿಶ್ವಶ್ರಮ ಚೇತನದ ಕ್ಯಾಂಪಸ್ ನಾವು ಕಟ್ಟಿದ್ವಿ, ಕಾಯಮಾತಿ ಆರ್ಡರ್ಸ್ ಆಗಿತ್ತು. 66,000 ಜನ ದಿನಗೂಲಿ ನೌಕರು ಖಾಯಂ ಆಗಿದ್ದರು. ಆಗ ಜಸ್ಟಿಸ್ ರಂಗನಾಥ್ ಮಿಶ್ರರವರು ನಿವೃತ್ತಿ ಮುಖ್ಯ ನ್ಯಾಯಮೂರ್ತಿಗಳು ಅವರೊಂದು ಮಾತನ್ನು ಪ್ರಸ್ತಾಪ ಮಾಡಿದರು. ಆ ಮಾತೇನು ಅಂತಂದರೆ, ಸುಪ್ರೀಂ ಕೋರ್ಟ್ ವಾಸ್ ಇನ್ ದ ಡಾರ್ಕ್, ಡಾಕ್ಟರ್ KS ಶರ್ಮಾ ಶೋಡ್ ಇಟ್ ಲೈಟ್. ಎಂಥ ಮಾತಿದು! ಸರ್ವೋಚ್ಚ ನ್ಯಾಯಾಲಯ ಕತ್ತಲಲ್ಲಿತ್ತು, ಡಾಕ್ಟರ್ KS ಶರ್ಮಾರವರು ಅದಕ್ಕೆ ಬೆಳಕನ್ನು ತೋರಿಸಿದರು ಅನ್ನೋ ಮಾತು ಹೇಳಿದರು. ನಾನು ಅವ್ರಿಗೆ ನಮಸ್ಕಾರ ಮಾಡಿ ನಾನು ಇದಕ್ಕೆ ಒಂದು ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಹೇಳಿದೆ. ಆ ಪ್ರತಿಕ್ರಿಯೆ ಏನು ಅಂತಂದರೆ, ಈ ಒಂದು ಕೀರ್ತಿ ಕೇವಲ ಶರ್ಮಾಗೆ ಸಲ್ಲೋದಲ್ಲ, ಈ ಕೀರ್ತಿ ಲಕ್ಷಾಂತರ ದಿನಗೂಲಿಗಳು ನನ್ನ ಹಿಂದೆ ನಿಂತು ಹೋರಾಟಕ್ಕೆ ನಿಂತಿದ್ದಾರಲ್ಲ ಅವರಿಗೆ ಆ ಕೀರ್ತಿ ಸಲ್ಲುತ್ತೆ ಅನ್ನೋ ಮಾತು ಹೇಳಿದೆ. ಆವಾಗ ರಂಗನಾಥ್ ಮಿಶ್ರರವ್ರು ನಕ್ಕು ನನ್ನ ಕಿವಿಯಲ್ಲಿ ಒಂದು ಮಾತು ಹೇಳಿದ್ರು, ವಾಟ್ ಪ್ರೊಫೆಸರ್ ಶರ್ಮಾ, ಯು ಆರ್ ನಾಟ್ ಈವನ್ ಪ್ರಿಪೇರ್ ಟು ಟೇಕ್ ಅ ಕಾಂಪ್ಲಿಮೆಂಟ್ ಫಾರ್ ದಿಸ್ ಗ್ರೇಟ್ ಅಚೀವ್ಮೆಂಟ್ ಆಫ್ ಯುವರ್ಸ್ ಅಂತ ಹೇಳಿದರು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ದಿನಗೂಲಿ ನೌಕರರ ಹೋರಾಟ ಕರ್ನಾಟಕದಲ್ಲಿ ಪ್ರಾರಂಭವಾಗಿದ್ದು ಇಡೀ ದೇಶಕ್ಕೆ ಲಾಭವನ್ನು ಕೊಟ್ಟಿದೆ. ಇಡೀ ದೇಶದ ಸರ್ಕಾರಿ ನೌಕರರು, ದಿನಗೂಲಿ ನೌಕರರು 20 ಲಕ್ಷ ಜನ ಇದರ ಲಾಭ ತಗೊಂಡಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಯಾಕೆಂದರೆ ಕರ್ನಾಟಕದ ಹೋರಾಟ ದೇಶಕ್ಕೆ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿತು. ಇಡೀ ದೇಶದ 20 ಲಕ್ಷ ದಿನಗೂಲಿ ನೌಕರು ಖಾಯಂ ಆಗೋದಕ್ಕೆ ಮಾರ್ಗ ಮಾಡಿಕೊಟ್ಟಂಥ ಒಂದು ಹೋರಾಟ ಇದು. ಈ ಹೋರಾಟವನ್ನು ನಾವು ಎಂದೂ ಮರೀಲಿಕ್ಕೆ ಬರೋದಿಲ್ಲ. ಇದರ ಹಂತದಲ್ಲಿ ಇನ್ನೊಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅದೇನು ಅಂತಂದರೆ, ಸುಪ್ರೀಂ ಕೋರ್ಟ್ ತೀರ್ಪು ಬರೋಕ್ಕಿಂತ ಪೂರ್ವದಲ್ಲಿ 50,000 ಜನ ದಿನಗೂಲಿ ನೌಕರರು ಬೆಂಗಳೂರಿನ ವಿಧಾನಸೌಧವನ್ನು, ದ ಸೀಟ್ ಆಫ್ ಪವರ್ ಇನ್ ಕರ್ನಾಟಕ, ಸರ್ಕಾರದ ಕೇಂದ್ರ ಶಕ್ತಿ ಕೇಂದ್ರ, ಅದನ್ನು ಮುತ್ತಿಗೆ ಹಾಕಿದ್ವಿ. ಇದು ಕರ್ನಾಟಕ ಇತಿಹಾಸದಲ್ಲಿ ಏಕಮೇವ ಹೋರಾಟ, ನ ಭೂತೋ ನ ಭವಿಷ್ಯತಿ ಹೋರಾಟ. ಆ ಹೋರಾಟ ಕೂಡ ದಿನಗೂಲಿ ನೌಕರರ ಹೋರಾಟದಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದೆ. ಇಂಥ ಹೋರಾಟವನ್ನು ಮಾಡುವಂತಹ ಒಂದು ಸೌಭಾಗ್ಯ ನನ್ನದು ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ವಿಧಾನಸೌಧ ಮುತ್ತಿಗೆ ಬಗ್ಗೆ ನಾನು ಕೆಲವು ಮಾತುಗಳನ್ನ ಹೇಳಬೇಕು. ನಾನು ಶರ್ಮಾ ಅವರ ಸಹೋದರಿ ಸುಮಿತ್ರ. ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಈ ಘಟನೆ ನಡೆದಿದ್ದು. ಆವತ್ತಿನ ದಿನ ಏನಾಯಿತು ಅಂತಂದರೆ, ಶರ್ಮಾ ಅವರು ಕಾಣಲಿಲ್ಲ ಅಂತಂದ್ಬಿಟ್ಟು ತುಂಬ ತೊಂದರೆ ಆಯಿತು. ಆವಾಗ ಪೊಲೀಸ್ ಕಮಿಷನರು ನಮ್ಮ ಆಫೀಸಿಗೆ ಬಂದು ನನ್ನನ್ನು ವಿಧಾನಸೌಧ ಮುತ್ತಿಗೆ ನಡೆದ ಜಾಗಕ್ಕೆ ಕರ್ಕೊಂಡು ಹೋದರು. ಕರ್ಕೊಂಡು ಹೋದಾಗ ಜನಗಳು ತುಂಬ
ಗಲಾಟೆನಲ್ಲಿದ್ದರು. ಅವ್ರಿಗೇನೋ ಶರ್ಮಾ ಅವ್ರಿಗೇನೋ ಮಾಡಿಬಿಟ್ಟಿದ್ದಾರೆ, ಶರ್ಮಾ ಅವ್ರಿಗೇನೋ ಆಗೋಗಿದೆ ಅಂತಂದ್ಬಿಟ್ಟು ಗಲಾಟೆ ಮಾಡುವಾಗ ಪೊಲೀಸ್ನವ್ರು ಕರ್ಕೊಂಡು ಹೋದ್ರಲ್ಲ, ಅವಾಗ ಹೇಳಿದರು. ಅವಾಗ ನನ್ನನ್ನು ಹಿಂದಿಂದ ಬರೋಕ್ಕೆ ಶುರು ಮಾಡಿದರು. ಬಂದಾಗ ನಾನು ಹೇಳಿದೆ, ನನ್ನ ಹತ್ರ ಬರಬೇಡಿ, ಯಾಕಂದ್ರೆ ನೀವು ಬಂದರೆ ನನ್ನನ್ನು ಫೋರ್ಸಿಬಲಿ ಕರ್ಕೊಂಬಂದಿರ ಅಂತ ಆಗುತ್ತೆ, ನಾನೇ ಬರ್ತೀನಿ, ಎಲ್ಲ ನಮ್ಮವರೇ ಅವರು, ಯಾರೇನು ಹೊರಗಿನವರಲ್ಲ ಅವರು, ಎಲ್ಲ ನಂಗೆ ಗೊತ್ತಿದ್ದವರೇ ಅಂತ ಹೇಳಿಬಿಟ್ಟು ಪೊಲೀಸ್ ಜೀಪ್ ಮೇಲೆ ಹತ್ತಿ ನಾನು ಹೇಳಿದ್ದೆ ಎರಡು ಶಬ್ದ, ಶರ್ಮಾ ಅವ್ರಿಗೇನೂ ಆಗಿಲ್ಲ, ಶರ್ಮಾ ಅವರು ಆರಾಮದಲ್ಲಿ ಇದ್ದಾರೆ, ಶರ್ಮಾ ಅವ್ರು ಬಂದು ನಿಮ್ಮನ್ನು ಉದ್ದೇಶ ಮಾಡ್ತಾರೆ, ಯಾರೂ ಗಲಾಟೆ ಮಾಡಬೇಡಿ ಅಂತ ಹೇಳಿ ಜನಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಎಲ್ಲರೂ ಇದು ಮಾಡಿದರು. ಅಷ್ಟೇ ಟೈಮಿಗೆ ನಮ್ಮ ಅಣ್ಣ ಅಲ್ಲಿಗೆ ಬಂದು ಅದೇ ನಾನು ಯಾವುದು ಜೀಪ್ ಮೇಲೆ ಹತ್ತಿ ಈ ಸಂಗತಿ ಹೇಳಿದ್ನೋ ಅದೇ ಸಂಗತಿಯನ್ನು ಅವರು ಅದೇ ಜೀಪ್ ಮೇಲೆ ನಿಂತ್ಕೊಂಡು ಹೇಳಿದರು. ಮಹತ್ವದ ಚಿತ್ರವನ್ನು ಮುಂದೆ ನಾವು ನಿಂತಿದ್ದೇವೆ. ಲಕ್ಷಾಂತರ ದಿನಗೂಲಿಗಳು ಕರ್ನಾಟಕ ರಾಜ್ಯದ ಅತ್ಯಂತ ಮಹತ್ವದ ಕಾರ್ಯ ಕೇಂದ್ರ ಬಿಂದುವಾದಂತಹ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದಾಗ ನಡೆದಂತಹ ಒಂದು ಘಟನೆ ನೀವು ನೋಡ್ಬೋದು. ಇಡೀ ವಿಧಾನಸೌಧ ಪೂರ್ತಿ ಜನರಿಂದ ಆಗಿದೆ. ಬಹುಶಃ ಇಡೀ ಕರ್ನಾಟಕ ರಾಜ್ಯ ವ್ಯವಸ್ಥೆಯ ಇತಿಹಾಸದಲ್ಲಿ ಇಂಥ ಒಂದು ಕ್ರಿಯೆ ಹಿಂದೂ ಆಗಿಲ್ಲ, ಮುಂದೂ ಆಗಿಲ್ಲ. ಈಗನ್ಕಿ ಇವತ್ತನ್ಕಿ 4 ಕಿಲೋಮೀಟರ್ ಪ್ರಾಹಿಬಿಟರಿ ಆರ್ಡರ್ ಹಾಕ್ಯಾರೆ, ಯಾರೂ ವಿಧಾನಸೌಧ ಸಮೀಪ ಕೂಡ ಹೋಗೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಐತಿಹಾಸಿಕ ಘಟನೆ ಇದು. ಆ ಘಟನೆಯ ಸಂದರ್ಭದಲ್ಲಿ ಭಾಳ ಒಂದು ವಿಶೇಷವಾದಂಥ ಒಂದು ವಿಷಯವನ್ನು ಹೇಳಲೇಬೇಕು. ಈ ಜನರನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಡಾಕ್ಟರ್ ಕೆ ಶರ್ಮಾರವರನ್ನೇ ವಿನಂತಿಸ್ಕೋತಾರೆ. ಅದು ಯಾವ ರೀತಿ ವಿನಂತಿಸ್ಕೊಳ್ತಾರೆ ಅಂದರೆ ಸ್ವತಃ ಪೊಲೀಸ್ ಜೀಪನ್ನೇ ನಿಂದಿರಿಸಿ ಅವರು ಪೊಲೀಸ್ ಜೀಪ್ ಮೇಲೆ ಡಾಕ್ಟರ್ ಕೆ ಶರ್ಮಾರವರು ನಿಂತು ನಮ್ಮ ಎಲ್ಲ ಜನರನ್ನು ಉದ್ದೇಶಿಸಿ ಮಾತನಾಡಿದಂತಹ ಒಂದು ಐತಿಹಾಸಿಕ ಜಾಗ ಇದು. ಮತ್ತು ಇದು ಬಹುಶಃ ಇಡೀ ದಿನಗೂಲಿಗಳ ಹೋರಾಟ ಮತ್ತು ಡಾಕ್ಟರ್ ಕೆ ಎಸ್ ಶರ್ಮಾರವರ ಜೀವನದ ಅತಿ ಮಹತ್ವದ ಘಟ್ಟ ಅಂತ ನಾನು ಹೆಸರೋದಕ್ಕೆ ಇಷ್ಟಪಡ್ತೇನೆ. ಸರ್, ಇದು ಒಂದು ಫೋಟೋ ಲಕ್ಷಾಂತರ ದಿನಗೂಲಿ ನೌಕರರ ಜೀವನ ಮತ್ತು ಅವರ ಮುಂದಿನ ಮಕ್ಕಳು ಮೊಮ್ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಡಾಕ್ಟರ್ ಕೆ ಎಸ್ ಶರ್ಮಾ ಅವರವರು ಈ ಐತಿಹಾಸಿಕ ಫೋಟೋ. ಈ ಹೋರಾಟದ ಪರಿಣಾಮವಾಗಿ ಕರ್ನಾಟಕ ರಾಜ್ಯದ ಎಲ್ಲ ದಿನಗೂಲಿ ನೌಕರರು 1784ಕ್ಕಿಂತ ಪೂರ್ವದಲ್ಲಿ ಏನು ಸೇರಿದ್ರಲ್ಲ, ಎಲ್ಲರ ಸೇವೆಯು ಕಾಯಮಾತಿಯಾಗಿ ಅವರ ಜೀವನ ಭದ್ರತೆ ಸಿಕ್ಕಿತು. ಈ ಹೋರಾಟದ ಪರಿಣಾಮವಾಗಿ ಅವರಿಂದ ಅವ್ರ ಕುಟುಂಬ ಹಾಗೂ ಅವ್ರ ಮಕ್ಕಳ ಎಲ್ಲರ ಭವಿಷ್ಯಗಳು ಸುಭದ್ರವಾಗಿ ರೂಪುಗೊಂಡವು ಅನ್ನೋದು ಹೆಮ್ಮೆಯ ವಿಷಯವಾಗಿದೆ. ಈ ಹೋರಾಟದ ಪರಿಣಾಮ ಎಲ್ಲರಿಗೂ ಅನುಕೂಲ ಆಗಿದೆ ಈ ಹೋರಾಟದಿಂದ ತನ್ನೂ ನಾವು ಹೆಮ್ಮೆಯಿಂದ ನೆನಪಿಸಿಕೊಳ್ತೇವೆ. ಶರ್ಮಾಜಿ ಸಾಹೇಬರು ಎಲ್ಲ ದಿನಗೂಲಿ ನೌಕರರಿಗೂ ಬೆಳಕನ್ನು ಕೊಟ್ಟಿದ್ದಾರೆ, ನಮಗೂ ಕೂಡ ದಾರಿದೀಪವನ್ನು ತೋರಿಸಿಕೊಟ್ಟಿದ್ದಾರೆ ಅಂತಂದೇಳಿ ಅವ್ರನ್ನ ನಾವು ಸದಾಕಾಲ ಅವ್ರನ್ನ ಸ್ಮರಿಸಿಕೊಳ್ತೇವೆ. ಅವ್ರನ್ನ ನಾವು ಜೀವನ ಪರ್ಯಂತ ಅಂತಂದೇಳಿ ನಾವು ಹೇಳ್ತೇವೆ.